I speak today for silence that screamed justice for all my sisters. ಹೆಸರುಗಳು ಮರೆತು ಹೋಗುತ್ತಿವೆ, ನ್ಯಾಯ ಮಾತ್ರ ಇನ್ನು ಕಾಯುತ್ತಲೇ ಇದೆ. ಧರ್ಮಸ್ಥಳ ಕೇಸ್ ಇದೆ, ತೀರ್ಪು ಇಲ್ಲ. ಅವಳ ನೋವು ಫೈಲ್ಗಳಲ್ಲಿ, ಅವರ ಹೆಸರು ಬ್ಯಾನರ್ಗಳಲ್ಲಿ. ಇದೇನಾ ನಮ್ಮ ನ್ಯಾಯ? ಇದೇನಾ ನಮ್ಮ ಸಂಸ್ಕೃತಿ? ಮೈಸೂರು ಸೋಷಿಯಲ್ ಮೀಡಿಯಾ ಕೋಪಗೊಂಡಿತ್ತು, ಕಮೆಂಟ್ಗಳು ಉರಿದವು, ಹ್ಯಾಶ್ಟ್ಯಾಗ್ ಟ್ರೆಂಡ್ ಆಯಿತು. ಆದರೆ ಕೋರ್ಟ್ ಶಾಂತವಾಗಿತ್ತು. ಅವಳು ಮಗು, ಅವಳಿಗೆ ರಾಜಕೀಯ ಗೊತ್ತಿಲ್ಲ, ಆದರೆ ರಾಜಕೀಯದ ಪಾಪ ಅವಳ ಬದುಕನ್ನೇ ಸುಟ್ಟಿದೆ. ಹುಬ್ಬಳ್ಳಿ 15 ವರ್ಷ ಬಾಲಕಿ, ಅವಳ ಧ್ವನಿಗಿಂತ ನಮ್ಮ ಮೌನವೇ ಜಾಸ್ತಿ ಶಬ್ದ ಮಾಡಿತ್ತು. ರಕ್ಷಣೆ ಕೊಡಬೇಕಾದ ಕೈಗಳು ರಾಕ್ಷಸವಾಗಿದ್ದಾಗ ಕಾನೂನು ಯಾಕೆ ಮೌನ? ಸಮಾಜ ಯಾಕೆ ಕುರುಡ? ಕಲಬುರ್ಗಿ ಆರೋಪ ಪ್ರತ್ಯಾರೋಪ ಸತ್ಯ ಮಾತ್ರ ನಡುವೆ ಸಿಕ್ಕಾಕಿಕೊಂಡಿತ್ತು. ಶಕ್ತಿ ತಪ್ಪು ಕೈಗಳಿಗೆ ಸಿಕ್ಕಾಗ, ಪದವಿ ಅಪರಾಧಕ್ಕೆ ಕವಚವಾದಾಗ ಮಕ್ಕಳ ಭವಿಷ್ಯವಾಗುವುದಿಲ್ಲ, ಅವರು ಸುದ್ದಿಯಾಗುತ್ತಾರೆ. ರಸ್ತೆಯ ಮೇಲೆ ಬೆಂಗಳೂರು ಅಪರಾಧಿಗಳ ಹೆಸರು ಹೊರಬಂದಾಗ ನಂಬಿಕೆ ಕುಸಿದು ಬಿತ್ತು. ಇದು ಒಬ್ಬರ ತಪ್ಪಲ್ಲ, ಇದು ವ್ಯವಸ್ಥೆಯ ಅಪರಾಧ. ಮೌನವಾಗಿರುವ ಪ್ರತಿಯೊಬ್ಬರು ಈ ನ್ಯಾಯದ ಪಾಲುದಾರರೇ. ಮಕ್ಕಳನ್ನು ಕಾಪಾಡದ ದೇಶಕ್ಕೆ ನಾಳೆ ಇಲ್ಲ. ಅವರ ಕಣ್ಣೀರಿನ ಮೇಲೆ ನಿಂತ ಯಾವ ನಾಯಕನಲ್ಲ. ಎಹ್ಸಾಸ್ ಬೈ ವಿಜಯ್.